ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಯುಕ್ತ ನನ್ನ ಭಾರತಕ್ಕಾಗಿ ಯೋಜನೆ ಡಿಜಿಟಲ್ ಸಾಕ್ಷರತೆಗಾಗಿ ಯುವ ಜನತೆ ಎಂಬ ಒಂದು ಪರಿಕಲ್ಪನೆಯಲ್ಲಿ ಶಿರೋನಾಮೆಯಲ್ಲಿ ಒಂದು ಕಾನ್ಸೆಪ್ಟ್ನಲ್ಲಿ ವಾರ್ಷಿಕ ಶಿಬಿರ ದಿನಾಂಕ 4ರಿಂದ 10ನೇ ತಾರೀಕಿನವರೆಗೆ ಇಲ್ಲಿ ಆಯೋಜನೆ ಆಗಿದೆ. ಇವತ್ತು 9ನೇ ತಾರೀಕು, ನಾಳೆ ಇದೆ 6ನೇ ದಿನ. ಇವತ್ತು ಆರೋಗ್ಯ ದಿನ ಅಂತ ನನ್ನ ಭಾವನೆ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಎನ್ನುವ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಶಾಲಾ ವಿದ್ಯಾರ್ಥಿನಿಯರು ಹಾಗೆ KVGಯ ದಂತವೈದ್ಯಕೀಯ ಕಾಲೇಜಿನ ವೈದ್ಯರೊಂದಿಗೆ ಊರವರೊಂದಿಗೆ ಸೇರಿಕೊಂಡು ಇವತ್ತೊಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ಈ ಸಭಾವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಸಂತೋಷ್ ಅವರೇ, ಹಿರಿಯ ಪತ್ರಕರ್ತರು, ನಮ್ಮೆಲ್ಲ ಆತ್ಮೀಯರಂಥ ಸಂತೋಷ್ ಅವರೇ, ಹಾಗೆ ಆತ್ಮೀಯರು, ಈ ಭಾಗದ ಜನನಾಯಕರು, ಪಂಚಾಯತ್ ಉಪಾಧ್ಯಕ್ಷರು ಆದಂಥ ಜಯಪ್ರಕಾಶ್ ಬದಿನಾಳ್ ಅವರೇ, ನನ್ನ ಆತ್ಮೀಯ ಒಡನಾಡಿ, ಈ ಭಾಗದಲ್ಲಿ ಅಲ್ಲ ಇಡೀ ಜಿಲ್ಲೆಯಲ್ಲೇ ಎಲ್ಲ ರೀತಿಯಲ್ಲೂ ನಮ್ಮೊಂದಿಗೆ ಕೆಲಸ ಮಾಡುತ್ತಾ ಸಾಮಾಜಿಕವಾಗಿ ರಾಜಕೀಯವಾಗಿ ತೊಡಗಿಸಿಕೊಂಡಂಥ ಮುರಳೀಧರ್ ಮಠಮತ್ತ ಬೆಟ್ಟವರೇ, ಹಾಗೆ KVGಯ ಸಮುದಾಯ ಆರೋಗ್ಯ ವಿಭಾಗ ಅಂದರೆ ಕಮ್ಯುನಿಟಿ ಡೆಂಟಿಸ್ಟ್ರಿ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದರೆ ಡಾಕ್ಟರ್ ಸುಮನ್ ಅವರೇ, PRO ಜಯಂತ್ ಅವರೇ, ಹಾಗೆ ಸುಜಾತರವರೇ, ಹಾಗೆ ಮುಖ್ಯವಾಗಿ ಈ ಒಂದು ಶಿಬಿರದ ಮುಖ್ಯಸ್ಥರಾಗಿ ಎಲ್ಲ ಜವಾಬ್ದಾರಿ ವಹಿಸಿಕೊಂಡಂಥ ಆತ್ಮೀಯ ಹಿರಿಯ ಉಪನ್ಯಾಸಕರವರೇ, ಹಾಗೂ ಎಲ್ಲ ವಿದ್ಯಾರ್ಥಿನಿಯರು, ಒಂದು ಆರೋಗ್ಯದ ದೃಷ್ಟಿಯಿಂದ ಮುಖ್ಯವಾಗಿ ಅದು ಕೂಡ ಓರಲ್ ಹೆಲ್ತ್. ಸಾಮಾನ್ಯವಾಗಿ ಹಿರಿಯರು ಹೇಳ್ತಾರೆ ಬಾಯಿ ಸರಿ ಇದ್ದರೆ ಎಲ್ಲ ಸರಿ ಇರ್ತದೆ ಅಂತ. ಅಂದರೆ ಬಾಯಿಯ ಆರೋಗ್ಯ ಸರಿ ಇದ್ದರೆ ಇಡೀ ದೇಹದ ಆರೋಗ್ಯ ಸರಿ ಇರ್ತದೆ. ಹಾಗೆ ಬಾಯಿ ಸರಿ ಇದ್ದರೆ ಸಾಮಾಜಿಕವಾಗಿ ಕೂಡ ಬಾಯಿ ಸರಿ ಇದ್ದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಬಾಯಿ ಸರಿ ಇದ್ದರೆ ಆರೋಗ್ಯ ಸರಿ ಇದ್ದರೆ ಎಲ್ಲ ಸಾಮಾಜಿಕ ಸ್ವಾಸ್ಥ್ಯ, ನಮ್ಮ ದೈಹಿಕ ಸ್ವಾಸ್ಥ್ಯ ಒಳ್ಳೆಯದಾಗಿರ್ತದೆ. ಆದ್ದರಿಂದ ನಮ್ಮ ಆರೋಗ್ಯದ ಮುಖ್ಯ ನಮ್ಮ ಆರಂಭವಾಗುವುದು ಬಾಯಿಯಿಂದ. ಬಾಯಿ ಅಂದರೆ ಓರಲ್ ಕ್ಯಾವಿಟಿ, ಅಂದರೆ ಗೇಟ್ವೇ ಆಫ್ ಅವರ್ ಬಾಡಿ. ಅಲ್ಲಿಂದ ನಮ್ಮ ಪಚನಕ್ರಿಯೆ ಅಂದರೆ ಆರೋಗ್ಯದ ಒಂದು ನಮ್ಮ ಜೀವನಕ್ರಿಯೆ ಕೆಲಸ ಆರಂಭವಾಗುವುದು ಬಾಯಿಯಿಂದ. ಬಾಯಿಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಅದರಲ್ಲಿ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ರೋಗ ಬಂದ ನಂತರ ನಾವೆಲ್ಲ ಕೈಕಾಲು ಬಿಡುವುದಕ್ಕಿಂತ ಚಡಪಡಿಸುವುದಕ್ಕಿಂತ ರೋಗ ಬಾರದಾಗಿ ಹೇಗೆ ಮಾಡಬೇಕೆನ್ನುವ ದೃಷ್ಟಿಯಲ್ಲಿ ಈ KVG ಒಂದು ಕಾಲೇಜಿನಲ್ಲಿ ಕ್ರಿಯಾಶೀಲ ಪ್ರಾಂಶುಪಾಲರು ಅಥವಾ ಕ್ರಿಯಾಶೀಲ ಉಪನ್ಯಾಸಕರಿದ್ದರೆ ಆ ಕಾಲೇಜಿನಲ್ಲಿ ಎಷ್ಟು ಆ್ಯಕ್ಟಿವಿಟೀಸ್ ಆಗ್ತದೆ, ಹೇಗೆ ಆಗ್ತದೆ ಅನ್ನೋದಕ್ಕೆ ನಮ್ಮ ಹರಿಪ್ರಸಾದ್ ಸರ್ ಅವರ ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಷ್ಟು ಅವರು ಆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಎಷ್ಟು ಪ್ಲ್ಯಾನಿಂಗ್ ಮಾಡ್ತಾರೆ, ಎಷ್ಟು ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋದಕ್ಕೆ ನನಗೆ ಪ್ರತ್ಯಕ್ಷ ಗೊತ್ತು. ಇದು ಮುಖಸ್ತುತಿ ಅಲ್ಲ, ಇದು ಹೇಳಲೇಬೇಕು. ಯಾಕಂದರೆ ರಾಷ್ಟ್ರೀಯ ಕ್ರಾಸ್ ಕಂಟ್ರಿ ರೇಸ್ನ ಸಂದರ್ಭದಲ್ಲಿ ನಾವು ಮೀಟಿಂಗ್ ಮಾಡ್ತಿದ್ದಾಗ ಪ್ರಾಂಶುಪಾಲರೊಂದಿಗೆ ಹರಿಪ್ರಸಾದ್ ಸರ್ ಜೊತೆಗೆ ಹಲವಾರು PD ಪ್ರವೀಣ್ ಇರ್ಬೋದು ಎಲ್ಲ ಎಷ್ಟು ಕೋಆರ್ಡಿನೇಟ್ ಮಾಡಿದ್ದಾರೆ ಅಂದರೆ, ಅದು ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣಗಳಲ್ಲಿ ಹರಿಪ್ರಸಾದ್ ಸರ್ ಕೂಡ ಒಬ್ಬರು ಅಂತ ಈ ಸಂದರ್ಭ ಹೇಳ ಬಯಸ್ತೇನೆ. ಯಾಕಂದರೆ ಕೆಲವೊಂದು ಅವಕಾಶಗಳಲ್ಲಿ ಅದನ್ನು ಹೇಳಬೇಕು, ಅದು ಅವರಿಗೆ ಪಾಸಿಟಿವ್ ಸ್ಟ್ರೋಕ್. ಅದು ಎಷ್ಟು ಕಷ್ಟ ಇತ್ತಂದರೆ ಅಲ್ಲಿ ಅಕಾಮಡೇಷನ್ ಒಂದು ಚಾಲೆಂಜ್. ಅಕಾಮಡೇಷನ್ ಒಂದು ನೀವು ಭಾವಿಸಿ, ಒಂದು 10 ಜನರಿಗೆ ನಾವು ಅಕಾಮಡೇಷನ್ ಮಾಡಲಿಕ್ಕೆ ಕಷ್ಟ. 850 ಅಥ್ಲೆಟ್ಗಳು, ಅವರ ಜೊತೆಗೆ ಬಂದಂಥ ಕೋಚ್ಗಳು ಎಲ್ಲರಿಗೂ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅಕಾಮಡೇಟ್ ಮಾಡೋದು, ಅಲ್ಲಿಂದ ಕೆಲವು ಟೀಕೆ ಬರೋದು, ಅಲ್ಲಿ ಸರಿಯಾಗೋದು. ಇವರ ಬ್ರೈನ್ ಸ್ಯಾಚುರೇಟ್ ಆಗಿದೆ ಆ ಸಂದರ್ಭದಲ್ಲಿ. ನಮ್ಗೆ ಗೊತ್ತುಂಟು. ಅಂಥ ಒಂದು ಎಫರ್ಟ್ ಇದರಿಂದ ಆ ರಾಷ್ಟ್ರೀಯ ಕ್ರಾಸ್ ಕಂಟ್ರಿ ರೇಸ್ ಸಕ್ಸಸ್ ಆಗಿದೆ. ಅದಕ್ಕೆ ಪ್ರತಿಫಲನ ಅಂದರೆ ಅದಕ್ಕೆ ಕೈ ಹಿಡಿದ ಕನ್ನಡಿ ಏನಂದರೆ ನಮ್ಮ AC ಅವರು ಜುಬಿನ್ ಮೊಹಪಾತ್ರ ಅವರು ಒಮ್ಮೆ ಬಂದಾಗ ಹೇಳಿದರು. ಅಂದರೆ ಅವರು ಬೆಂಗಳೂರಲ್ಲಿರುವಾಗ ಅಲ್ಲಿ
ಮುಕ್ತ ಕಂಠದಲ್ಲಿ ಅವರಿಗೆ ಅಭಿನಂದನೆ ಮಾಡಿದ್ರಂತೆ. ಯಾರಿಗೆ? ಜುಬಿನ್ ನಿಮ್ಮ ಅಲ್ಲಿ ಇಷ್ಟು ಒಳ್ಳೆಯದಾಗಿದೆ, ಆವಾಗ ಗ್ರಾಮೀಣ ಮಟ್ಟದಲ್ಲಿ ಕ್ರಾಸ್ ಕಂಟ್ರಿ ಒಳ್ಳೆಯದಾಗಿದೆ. ಆ ಒಳ್ಳೆಯದಾಗಲಿಕ್ಕೆ ಅದರ ಹಿಂದಿನ ಪರಿಶ್ರಮ ಇವ್ರದ್ದು ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿಯಲ್ಲಿ ಇದು ಕೂಡ ಆಗುತ್ತೆ. ಕ್ಯಾಂಪ್ ಆಗಲಿ ಕೂಡ ಬಹಳಷ್ಟು ಅವರು ಪ್ರಯತ್ನ ಮಾಡಿದ್ದಾರೆ. ಅವ್ರ ಜೊತೆಗೆ ಜಯಂತ್ರವರು, ನಮ್ಮ ಕೆ ವಿ ಜಯಂತ್ರವರಾಗಲಿ, ಸುಮನ್ ರವರಾಗಲಿ, ಹಾಗೆ ಮಾಧವಣ್ಣ, ನಮ್ಮ ಕೆ ವಿ ಜಿಯ ಮಾಧವಣ್ಣ ನಾವು ಸಂಪರ್ಕ ಮಾಡಿದ್ರೆ ಕೂಡಲೇ ಅದಕ್ಕೆ ಸಂಪರ್ಕ ಮಾಡಿ, ಜೊತೆಗೆ ಸ್ವಲ್ಪ ಅಳಿಯಲು ಸೇವೆ ನನ್ನ ಮಗ ರಿಷಿಕೇಶ್ ಕೂಡ ಅಲ್ಲಿದ್ದ ಫೈನಲ್ ಇಯರ್ನಲ್ಲಿ, ನಿಮ್ಮ ಜೂನಿಯರ್ ಎಲ್ಲ ಇದ್ದಾರೆ. ಜೊತೆಗೆ ಎಲ್ಲ ನೀವು ಕೆ ವಿ ಜಿಯವರಿಗೆ ಮತ್ತೊಮ್ಮೆ ವಂದಿಸ್ತಾ, ಇದೊಂದು ಅನುಭವ, ಇದನ್ನು ಉಪಯೋಗಿಸಿಕೊಳ್ಳಿ. ವೈದ್ಯರಿಗೆ ಕೂಡ ನಾನು ಆತ್ಮೀಯರ ವಂದನೆಗಳು ಹಾಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದುವರೆ ಈಗ ದಂತ ಆರೋಗ್ಯ ಮೊದಲು ಏನಿತ್ತಂದರೆ ಹಲ್ಲು ಏನಾದರೂ ತೊಂದರೆ ಆದರೆ ಹಲ್ಲು ತೆಗೆದುಬಿಟ್ರೆ ಆಯಿತು ಅಂತ, ದಂತ ವೈದ್ಯರಂದರೆ ಹಲ್ಲು ತೆಗೆಯುವವರು ಅಂತ ಇತ್ತು. ಆದರೆ ಡೆಂಟಿಸ್ಟ್ರಿ ಈಸ್ ಆನ್ ಆರ್ಟ್ ಆ್ಯಂಡ್ ಸೈನ್ಸ್. ಅದು ಬರೀ ಸೈನ್ಸ್ ಅಲ್ಲ, ಅದೊಂದು ಕಲೆ ಮತ್ತು ವಿಜ್ಞಾನ. ಬಾಯಿಯಲ್ಲಿ ಬರೀ ಎಲ್ಲ ಹಲ್ಲು ಹೋಗಿ ಒಂದು ರೂಟ್ ಇದ್ದರೂ ಕೂಡ ಅದಕ್ಕೆ ರೂಟ್ ಕೆನಾಲ್ ಮಾಡಿ, ಅದಕ್ಕೆ ಪೋಸ್ಟ್ ಆ್ಯಂಡ್ ಕೋರ್ ಮಾಡಿ, ಅದಕ್ಕೆ ಕ್ಯಾಪ್ ಮಾಡಿ ಉಳಿಸುವಂಥ ಕೆಲಸ ಹೀಗೆ ಇದೆ. ಅಂದರೆ ಮನಸ್ಸು ಮಾಡಿದರೆ ಅದು ಬೇರೆ ಉಳಿದಿದ್ರು ಕೂಡ ಅದಕ್ಕೆ ಅದನ್ನು ಉಳಿಸುವಂಥ ತೆಗೀಲೇಬೇಕಂತಿಲ್ಲ. ಇನ್ ಕೇಸ್ ಅಂದರೆ ಏನಾದರೂ ಸಂಪೂರ್ಣವಾಗಿ ಹೋಗಿದ್ರು ಕೂಡ, ಹಲ್ಲು ಹೋದರೂ ಕೂಡ ಈಗ ಇಂಪ್ಲಾಂಟ್ ಅಂತ ಮಾಡಿ ಎಲುಬಿಗೆ ಏನೋ ಒಂದು ಮೆಟಲ್ ಅದನ್ನು ನೆಟ್ಟು ಬಿಟ್ಟು ಅಲ್ಲಿ ಫಿಕ್ಸ್ ಪಾರ್ಷಿಯಲ್ ಡೆಂಚರ್ ಕೊಡುವಂಥ, ಫಿಕ್ಸ್ಡ್ ಡೆಂಚರ್ ಕೊಡುವಂಥ ಕೆಲಸ ಕೂಡ ಉಂಟು. ಇದನ್ನೆಲ್ಲ ಇಲ್ಲಿ ಬಂದ ಜನರಿಗೆ ನೀವೆಲ್ಲ ಮಾಹಿತಿ ಕೊಡ್ತೀರಾ. ಚಿಕಿತ್ಸೆ ಕೊಡುವುದರೊಂದಿಗೆ ಮಾಹಿತಿ ಕೂಡ ಕೊಡಬೇಕು. ವೈದ್ಯರಿಗೆ ಕೂಡ ಇದು ವಿಶೇಷವಾದ ಅನುಭವ. ನೀವು ಕಾಲೇಜಲ್ಲಿ ನೀವು ಚಿಕಿತ್ಸೆ ಕೊಡುವುದಕ್ಕೂ, ಸಮುದಾಯವಾಗಿ ರೂರಲ್ ಪ್ರದೇಶಕ್ಕೆ, ಗ್ರಾಮೀಣ ಮಟ್ಟಕ್ಕೆ ಹೋಗಿ ಜನರೊಂದಿಗೆ ಬೆರೆತು ಕೊಡುವಂಥ ಚಿಕಿತ್ಸೆಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ನೀವು ಕ್ಯಾಂಪಿಗೆ ಹೋಗಿ ಅಲ್ಲಿ ಒಂದು ಹಲ್ಲು ತೆಗೆಯುವಾಗ ಅಲ್ಲಿ ರೂಟ್ ಬ್ರೇಕ್ ಆಗಿ ಅದನ್ನು ನೀವು ತೆಗೆದ್ರೆ ಅದಷ್ಟು ದೊಡ್ಡ ಸಕ್ಸಸ್ ಬೇರೆ. ನೀವೇ ತೆಗಿಬೇಕು. ಕ್ಯಾಂಪ್ನಲ್ಲಿ ಒಂದು ರೂಟ್ ಬ್ರೇಕ್ ಆಗಿ ಆ ರೂಟನ್ನು ತೆಗೆಯುವಂಥದ್ದು ಸಾಹಸವನ್ನು ಮಾಡಿ ಅದನ್ನು ನೀವು ನಿಮ್ಮ ಪ್ರೈವೇಟ್ ಕ್ಲಿನಿಕಲ್ಲಿ ಕೂಡ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಉಂಟು. ಆದಷ್ಟು ಹೆಚ್ಚಿನ ಕ್ಯಾಂಪಲ್ಲಿ ನೀವು ತೊಡಗಿಸಿಕೊಂಡ್ರೆ, ಹೋದರೆ, ಅನುಭವ ಪಡ್ಕೊಂಡ್ರೆ ಮುಂದಿನ ನಿಮ್ಮ ಚಿಕಿತ್ಸಾ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅದು ಬಹಳಷ್ಟು ನಿಮಗೆ ಅಡಿಪಾಯ ಆಗ್ತದೆ. ನಾನು ಕೂಡ ವೆನ್ ಐ ಆಮ್ ಸ್ಟೂಡೆಂಟ್ ಆಫ್ STM ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಧಾರವಾಡ, ಐ ಯೂಸ್ ಟು ಅಟೆಂಡ್ ಸೋ ಮೆನಿ ಕ್ಯಾಂಪ್ಸ್. ಹಳಿಯಾಲ, ದಾಂಡೇಲಿ, ಗದಗ್, ಹುಬ್ಳಿ, ಮತ್ತು ಮುನ್ಗೋಡು ಒಂದು ಟಿಬೆಟಿಯನ್ ಕಾಲೋನಿ ಇತ್ತು. ಮುನ್ಗೋಡು, ಆ ಟಿಬೆಟಿಯನ್ ಕಾಲೋನಿಯನ್ನು ಒಂದು ಕ್ಯಾಂಪ್ ಮಾಡ್ತಿದ್ರು. ಅದು ವಿಶೇಷ ಅನುಭವ, ಟಿಬೆಟಿಯನ್ ಕಾಲೋನಿ ಮಾಡುವಂಥದ್ದು. ಇಂಥದ್ದು ಹಲವಾರು ಕ್ಯಾಂಪ್ಗಳನ್ನು ಅಟೆಂಡ್ ಆದ್ದರಿಂದ ನಮಗೆ ನಮ್ಮ ವೃತ್ತಿ ಜೀವನದಲ್ಲಿ ಅದು ಮಾಡಲಿಕ್ಕೆ ಬಹಳಷ್ಟು ಪ್ರಯೋಜನ ಆಗ್ತದೆ. ಹಾಗೆ ಹೆಚ್ಚಿನ ಕ್ಯಾಂಪಲ್ಲಿ ನೀವು ಹೋದರೆ ನಿಮಗೆ ಹೆಚ್ಚಿನ ಅನುಭವ ಆಗ್ತದೆ ಅಂತ ಒಂದು ಹಿರಿಯ ವೈದ್ಯನಾಗಿ ನಿಮಗೆ ಕಿವಿ ಮಾತಷ್ಟೇ. ಹಾಗೆ ನಮ್ಮ ಕಾಲೇಜು, ಫಸ್ಟ್ ಗ್ರೇಡ್ ಕಾಲೇಜು ಬಹಳಷ್ಟು ಕ್ರಿಯಾಶೀಲವಾಗಿ ಮಕ್ಕಳನ್ನು ತೊಡಗಿಸಿಕೊಂಡು ಸಾಂಸ್ಕೃತಿಕವಾಗಿ ಹಾಗೆ ಸಾಮಾಜಿಕವಾಗಿ ಮಕ್ಕಳನ್ನು ಬೆಳೆಸುವಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಕೊಂಡು ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟದ ಕ್ರಾಸ್ ಕಂಟ್ರಿ ರೇಸ್ ಉಪ್ಪಿನಂಗಡಿಯಾಗಿದೆ. ನೀವು ನೋಡಿರ್ಬೋದು. ಎಲ್ಲ ಇಡೀ ರಾಷ್ಟ್ರಾದ್ಯಂತ ಸುಮಾರು 850 ಅಥ್ಲೇಟ್ಸ್ಗಳು ಒಂದೇ ಸಮಯ ಗ್ರೌಂಡಲ್ಲಿ ಓಡಿ ಇಡೀ ಒಂದು ರಾಷ್ಟ್ರವ್ಯಾಪಿಯಾಗಿ ಉಪ್ಪಿನಂಗಡಿ ಪ್ರಸಿದ್ಧಿಗೆ ಬಂದಿತ್ತು. ಅಂಥ ಒಂದು ವಿಪುಲ ಅವಕಾಶವನ್ನು ಅಲ್ಲಿನ ಪ್ರಾಂಶುಪಾಲರಾದ ರವಿರಾಜ್ ಸರ್ ಅವರು ಹಾಗೆ ಎಲ್ಲ ಅಲ್ಲಿನ ಉಪನ್ಯಾಸಕರು ಅಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಅತ್ಯುತ್ತಮ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥ ಪ್ರಾಂಶುಪಾಲರಿಗೆ ಹಾಗೂ ಉಪನ್ಯಾಸಕರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಾವು ಕಾಲೇಜು ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರ ಶೆಟ್ಟರು ಹಾಗೆ ಎಲ್ಲ ಕಾಲೇಜು ಅಭಿವೃದ್ಧಿಯ ಸಮಿತಿಯವರು ಕೂಡ ಒಳ್ಳೆಯ ರೀತಿಯಲ್ಲಿ ಆ ಕಾಲೇಜಿನ ಅಭಿವೃದ್ಧಿಗೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಇಲ್ಲಿನ ಊರಿನವರ ಕೋಡಿಮಾಡಿ ಪರಿಸರ ಬಹಳ, ಇಲ್ಲಿನ ಗ್ರಾಮ ಪಂಚಾಯತ್ ಆಗಲಿ, ಇಲ್ಲಿನ ಎಲ್ಲ ಜನರು, ನಾಗರಿಕರು ನಿಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಈ ಕ್ಯಾಂಪಿಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಮಕ್ಕಳು ಕೂಡ ಹಾಗೆ ಇಲ್ಲಿನ ಸೇವಾ ಯೋಜನೆಯಲ್ಲಿ ಅನುಭವ ಪಡ್ಕೊಂಡು ಮುಂದಿನ ನಿಮ್ಮ ಜೀವನಕ್ಕೆ ಇದು ಅಡಿಪಾಯ ಆಗ್ತದೆ. ಒಳ್ಳೆಯ ರೀತಿಯಲ್ಲಿ ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡು ನಾಳೆ ಕೊನೆಯ ದಿನ ಇದೆ. ಸಮಾಜದೊಂದಿಗೆ ಬೆರೆಯುವಂಥದ್ದು, ಬರೀ ಶಾಲೆಯಲ್ಲಿ ಕಾಲೇಜಲ್ಲಿ ಕೊಡುವಂಥ ಶಿಕ್ಷಣ 100ಕ್ಕೆ 100 ಮಾರ್ಕ್ ತೆಗೆಯುವಂಥದ್ದೇ ಶಿಕ್ಷಣ ಅಲ್ಲ. ಸಮಾಜದೊಂದಿಗೆ ಬೆರೆತು, ಸಮಾಜದ ಆಗುಹೋಗುಗಳೊಂದಿಗೆ ಬೆರೆತು, ಸಮಾಜದೊಂದಿಗೆ ಬಾಳಿ ಬದುಕುವುದು ಹೇಗೆ ಅನ್ನೋದು ಈ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಕಲಿಸ್ತಾರೆ ಅಲ್ವ ಸರ್? ಇದು ಶಿಕ್ಷಣ.
ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ಬರೇ ಕಾಲೇಜಲ್ಲಿ ಶಾಲೆಯಲ್ಲಿ 100ಕ್ಕೆ 100 ಗ್ರೇಡ್ A+A++ ತೆಗೆಯುವಂಥದ್ದೇ ಶಿಕ್ಷಣ ಅಲ್ಲ. ಅದರ ಜೊತೆಗೆ ನಾವು ಹೇಗಿದ್ದೇವೆ, ನಮ್ಮ ಪರಿಸರ ಹೇಗಿದೆ, ಪರಿಸರದವರು ನಮ್ಮಿಂದ ಹೇಗೆ ಬಹಳಷ್ಟು ತೊಂದರೆಯಲ್ಲಿದ್ದಾರೆ, ಯಾವ ಸ್ತರದಲ್ಲಿದ್ದಾರೆ, ಜನರು ಯಾವ ಸ್ತರದಲ್ಲಿದ್ದಾರೆ ಎನ್ನುವುದು ಇದು ರಾಷ್ಟ್ರೀಯ ಸೇವಾ ಯೋಜನೆ ಕಲಿಸ್ತದೆ. ನಿಮಗೆ ಸಮಾಜದಲ್ಲಿ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ಕಲಿಸ್ತದೆ. ಒಂದು ರೀತಿಯಲ್ಲಿ ಸಮಾಜವನ್ನು ಎದುರಿಸುವಂಥದ್ದು. ಸಮಾಜದಲ್ಲಿ ನೀವು ಕಲಿತಾದ ಕೂಡಲೇ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ನಿಮಗೆ ಏನು ಜವಾಬ್ದಾರಿ ಓದುವುದು ಮಾತ್ರ. ಆದರೆ ಒಮ್ಮೆ ನೀವು ಕಲಿತು ಹೊರಗೆ ಬಂದ ಮೇಲೆ ಹಲವಾರು ಜವಾಬ್ದಾರಿಗಳಿರ್ತವೆ, ಹಲವಾರು ಸವಾಲುಗಳನ್ನು ನೀವು ಎದುರಿಸಬೇಕಾಗ್ತದೆ, ಹಲವಾರು ಅವಮಾನಗಳನ್ನು ಫೇಸ್ ಮಾಡಬೇಕಾಗ್ತದೆ. ಬರೀ ಪುರಸ್ಕಾರ ಅಲ್ಲ, ತಿರಸ್ಕಾರ, ಅವಮಾನ ಇದನ್ನೆಲ್ಲ ಫೇಸ್ ಮಾಡಲಿಕ್ಕೆ ನೀವು ಸಮಾಜಕ್ಕೆ ಬಂದಾಗ ಗೊತ್ತಾಗ ಅದನ್ನೆಲ್ಲ ಎದುರಿಸಬೇಕಾಗ್ತದೆ. ಕೆಲವರು ಶಾಲೆಯಲ್ಲಿ ಕಾಲೇಜಲ್ಲಿ ಒಳ್ಳೆ ಅಕಾಡೆಮಿಕಲಿ ಬಹಳಷ್ಟು ಒಳ್ಳೆಯದಿರ್ತಾರೆ, ಆದರೆ ಸಮಾಜಕ್ಕೆ ಬಂದ ಕೂಡ ಅವರು ಫೇಲ್ ಆಗ್ತಾರೆ, ನಿಜ ಜೀವನದಲ್ಲಿ ಫೇಲ್ ಆಗ್ತಾರೆ. ನಿಜ ಜೀವನದಲ್ಲಿ ನೀವು ಕೂಡ 100ಕ್ಕೆ 100 ಅಂಕ ತೆಗೆಯುವಂಥದ್ದು ಆಗಬೇಕು. ಆ ದೃಷ್ಟಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ಗಟ್ಟಿತನವನ್ನು ಕೊಡುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚೇನು ಹೇಳಬಯಸುವುದಿಲ್ಲ. ಇದು ಮಾತನಾಡುವ ಸಮಯ ಅಲ್ಲ. ಆದರೆ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಸಂಪೂರ್ಣ ಸದುಪಯೋಗ ನೀವು ಪ್ರಥಮ ದರ್ಜೆಯ ಕಾಲೇಜಿನ ಯಾರೆಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಇಲ್ಲಿ ಇದ್ದೀರೋ ನೀವು ಪಡ್ಕೊಳ್ಳಿ. ಅದೇ ರೀತಿಯಲ್ಲಿ KVGಯಿಂದ ಬಂದಂಥ ವಿದ್ಯಾರ್ಥಿಗಳು ಇನ್ನು ಬಡ್ಡಿಂಗ್ ಡಾಕ್ಟರ್ಸ್, ಇನ್ನು ಉದಯೋನ್ಮುಖ ವೈದ್ಯರುಗಳಾಗಿ ನೀವೆಲ್ಲ ಪ್ರಸಿದ್ಧರಾಗುವವರು ಕೂಡ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಕೋಡಿಮಾಡಿಗೆ ಬಂದಿದ್ದೀರಾ. ನಿಮ್ಮ ಈ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಕ್ಯಾಂಪ್ಗಳನ್ನು ಅಟೆಂಡ್ ಆಗಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಅನುಭವಗಳು ಕೂಡ ಪಡ್ಕೊಳ್ಳಿ. ಅದೇ ವಿಶೇಷ ಅನುಭವ ನಮ್ಮ ಕೋಡಿಮಾಡಿನ ನಿಮಗೆ ಆಗ್ತದೆ ಅಂತ ಹೇಳ್ತಾ, ಹಾಗೆ KVGಯ ಪ್ರಮುಖರಿಗೆ, ಪ್ರಮುಖ ವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ, ಹಾಗೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಪಾಲ್ಗೊಳ್ಳುವಂಥ ವಿದ್ಯಾರ್ಥಿಗಳೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತಾ ಈ ಶಿಬಿರಕ್ಕೆ ಶುಭವನ್ನು ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಖ್ಯ ಗಣ್ಯರಿಗೆ ವಂದನೆಗಳು ಮತ್ತು ವೇದಿಕೆ ಮುಂದೆ ಭಾಗದಲ್ಲಿರುವಂಥ ಎಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ ಸರ್ ರಾಜಾರಾಮ್ ಸರ್ ಹೇಳ್ದಂಗೆ ದಂತ ಆರೋಗ್ಯ, ಬಾಯಿ ಆರೋಗ್ಯ ಎಷ್ಟು ಮುಖ್ಯ, ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಅಂತ ಸಂಕ್ಷಿಪ್ತ ಮಾಹಿತಿ ಸರ್ ಕೊಟ್ಟಿದ್ದಾರೆ. ನಾವು ಈ ಉಚಿತ ದಂತ ಚಿಕಿತ್ಸಾ ಶಿಬಿರ ಆಯೋಜಿಸಿರುವ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮದು ಅದೇ, ಬಾಯಿ ಆರೋಗ್ಯ ಮನುಷ್ಯನ ಜೀವನದಲ್ಲಿ ಮತ್ತು ದೇಹದ ಆರೋಗ್ಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಿಮಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ. ಮತ್ತು ಈ ಕ್ಯಾಂಪ್ ಆರ್ಗನೈಸ್ ಮಾಡೋಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಮುಖ್ಯ ಆಯೋಜಕರಿಗೆ ವಂದನೆಗಳನ್ನು ತಿಳಿಸುತ್ತಾ, ನಾವು ಈ ಕ್ಯಾಂಪಲ್ಲಿ ಏನೇನು ಸೌಲಭ್ಯಗಳನ್ನು ನಿಮಗೆ ಒದಗಿಸ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯನ ಬಾಯಲ್ಲಿ 32 ಹಲ್ಲುಗಳಿರುತ್ತೆ. ಮೇಲ್ಗಡೆ ನಿಮಗೆ ಯಾವುದು ವೈಟ್ ಕಾಣುವಂಥ ಎನಾಮಲ್ ಅಂತಾರೆ, ಅದರ ಕೆಳಗಡೆ 2ನೇ ಪದರ ಡೆಂಟಿನ್ ಅಂತಾರೆ, ಅದರ ಕೆಳಗಡೆ ನರ ಸಂಪರ್ಕ ಇರುವಂಥ ಪಲ್ಪ್ ಚೇಂಬರ್ ಅಂತ. ಆ ಅಭ್ಯಾಸಗಳ ಮೇಲೆ ಡಿಪೆಂಡ್ ಆಗೋ ಥರ ನೀವು ಹುಳುಕು ಸ್ಟಾರ್ಟ್ ಆಗೋದಾದರೆ ಫಸ್ಟ್ ಮೊದಲನೇ ಪದರದಿಂದ ಸ್ಟಾರ್ಟ್ ಆಗ್ತಾ ಬರುತ್ತೆ. ಎನಾಮಲ್ ಅಂತ ನಾವೇನು ಕರಿತೀವಿ, ಆ ಪದರದಿಂದ ಸ್ಟಾರ್ಟ್ ಆಗ್ತಾ ಬರುತ್ತೆ. ಮತ್ತು ಅದು ಎನಾಮಲ್ ಮೊದಲನೇ ಪದರದಲ್ಲಿದ್ದಾಗ ನಿಮಗೆ ಅಷ್ಟು ನೋವೇನು ಬರೋ ಚಾನ್ಸಸ್ ಕಡಿಮೆ, ಆದರೆ ಡಿಸ್ಕಲರೇಷನ್ ಆಗಿರುತ್ತೆ, ಹಲ್ಲಿನ ಕಲರ್ ಚೇಂಜ್ ಆಗಿರುತ್ತೆ, ಕಪ್ಪಾಗಿರುತ್ತೆ. ಅದೇ 2ನೇ ಪದರಕ್ಕೆ ರೀಚ್ ಆದಾಗ ನಿಮಗೆ ತಣ್ಣಗಿರೋದು ಅಥವಾ ಸಿಹಿ ಪದಾರ್ಥ ಏನಾದರೂ ತಿಂದಾಗ ಜುಮ್ ಅನಿಸೋ ಚಾನ್ಸಸ್, ಸೆನ್ಸಿಟಿವಿಟಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲೇ ನೀವು ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ರೂಟ್ ಕೆನಾಲ್ ಅಂತ ಸರ್ ಹೇಳಿದಾಗೆ ರೂಟ್ ಕೆನಾಲ್ ಮತ್ತು ಕ್ಯಾಪ್ ಹಾಕ್ಸೋವಂಥ ಟ್ರೀಟ್ಮೆಂಟ್ಗಳ ಅವಶ್ಯಕತೆ ಇರಲ್ಲ. ಸೊ ನಮ್ಮ ಮೇಯ್ನ್ ಉದ್ದೇಶ ಇವತ್ತೇನು ಅಂದರೆ ನಿಮಗೆ ನಿಮ್ಮ ಬಾಯಿಯ ತಪಾಸಣೆ ಮಾಡಿ 2ನೇ ಪದರದಲ್ಲಿರುವಾಗಲೇ ನಿಮಗೆ ಪ್ರಿವೆನ್ಷನ್ ಮಾಡಿ ಫಿಲ್ಲಿಂಗ್ ಮಾಡೋ ಫೆಸಿಲಿಟಿ ಇದೆ. ಅಲ್ಲಿನ ಕಲರ್ದೇ ಸಿಮೆಂಟ್ ಫಿಲ್ ಮಾಡ್ತೀವಿ ನಾವು ಇವತ್ತು. ಅದೇನಾದರೂ ಸಪೋಸ್ ನಿಮಗೆ 3ನೇ ಪದರಕ್ಕೆ ಹೋಗಿ ನಿಮಗೆ ನೋವು ಉಂಟಾಗ್ತಿದ್ರೆ ಅದಕ್ಕೋಸ್ಕರ ನಾವು ಯೆಲ್ಲೋ ಕಾರ್ಡ್ ಕೊಡ್ತೀವಿ. ಅದಕ್ಕೆ ಸ್ವಲ್ಪ ಎಕ್ಸ್ರೇ ಎಲ್ಲ ತೆಗೆದು ರೂಟ್ ಕೆನಾಲ್ ಮಾಡೋ ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಯೆಲ್ಲೋ ಕಾರ್ಡ್ ಕೊಡ್ತೀವಿ. ಆ ಯೆಲ್ಲೋ ಕಾರ್ಡ್ ತೊಗೊಂಡು ನಮ್ಮ ಕಾಲೇಜಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ, ಯಾರ್ಯಾರು ಈ ಕ್ಯಾಂಪ್ ಥ್ರೂ ಯೆಲ್ಲೋ ಕಾರ್ಡ್ ತೊಗೊಂಡು ಬರ್ತಾರೆ ಅವ್ರಿಗೆ 25% ಡಿಸ್ಕೌಂಟಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇಲ್ಲಿ ನಾವು ಬೇಸಿಕಲಿ ಏನು ಮಾಡ್ತಿದ್ದೀವಿ ಅಂದರೆ, ಅಲ್ಲಿನ 1ನೇ ಮತ್ತು 2ನೇ ಪದರದಲ್ಲಿರೋ ಹುಳುಕನ್ನು ತೆಗೆದು ಫಿಲ್ಲಿಂಗ್ ಮಾಡೋ ಟ್ರೀಟ್ಮೆಂಟ್ ಇರುತ್ತೆ ಇಲ್ಲಿ. ಮತ್ತು ಸಪೋಸ್ ಹಲ್ಲನ್ನ ಉಳ್ಸೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ, ಹಲ್ಲು ಕೀಳಬೇಕಾದಂಥ ಪರಿಸ್ಥಿತಿ ಬಂದರೆ ಅಲ್ಲಿ ನಿಮಗೆ ನೋವಾಗದಿರೋ ರೀತಿ ಅನಸ್ತೇಷಿಯಾ ಕೊಟ್ಟು ಇಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡುವಂಥ ಫೆಸಿಲಿಟಿ ಇದೆ. ಮತ್ತು ನಿಮ್ಮ ಅಭ್ಯಾಸಗಳಿಂದ ಏನಾದರೂ ನಿಮಗೆ ಸ್ಟೇನ್ಸ್ ಇದ್ದರೆ, ಹಲ್ಲಲ್ಲಿ ಕೊಳೆ ಏನಾದರೂ ತುಂಬಿಕೊಂಡಿದ್ರೆ, ಹಲ್ಲು ಹೊಸ ನಾವು ಅಲ್ಟ್ರಾಸೋನಿಕ್ ಮೆಷಿನರೀಸ್ ತಂದಿದ್ವಿ, ಅದ್ರ ಮುಖಾಂತರ ನಿಮ್ಮ ಹಲ್ಲು ಸ್ವಚ್ಛಗೊಳಿಸೋ ಸೌಲಭ್ಯನೂ ಇದೆ. ಹಾಗೆ ನಾವು ಇಲ್ಲಿ ಉಚಿತ ತಪಾಸಣೆ ಮಾಡಿ ನಿಮಗೇನಾದರೂ ಫರ್ದರ್ ಟ್ರೀಟ್ಮೆಂಟ್ ಬೇಕಾದರೆ ನಿಮಗೆ ರೆಫರ್ ಮಾಡ್ತೀವಿ ಕಾಲೇಜಿಗೆ.
ಮೇಯ್ನಾಗಿ ನೀವೇನಾದರೂ ಕ್ಲಿಪ್ ಅಂತ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ನೀವು ಮುಂದೆ ಬರಬೇಕಾಗುತ್ತೆ. ಮತ್ತು ಅದು ಈ ಕ್ಯಾಂಪನ್ನು ನೀವು ಆದಷ್ಟು ಸೌಲಭ್ಯಗಳನ್ನು ಪಡ್ಕೊಂಡು ಈ ಕ್ಯಾಂಪನ್ನು ಯಶಸ್ವಿ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಸೇರಿರುವಂತಹ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಊರಿನ ಗ್ರಾಮಸ್ಥರೇ, ಇವತ್ತು ನಾವು ಓದಿರುವಂತಹ ಕೋಡಿಂಬಾಡಿಯ ಶಾಲೆಯಲ್ಲಿ ಒಬ್ಬ ಹಿರಿಯ ವಿದ್ಯಾರ್ಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಖುಷಿ ಆಗ್ತಾ ಇದೆ. ಈ ಸಮಾರಂಭವನ್ನು ಒಬ್ಬ ಅರ್ಹ ವ್ಯಕ್ತಿಯಲ್ಲಿ ಉದ್ಘಾಟಿಸಿದ್ರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಒಬ್ಬರು ದಂತ ವೈದ್ಯರಾಗಿ ನಮ್ಮ ಈ ಭಾಗದಲ್ಲಿ ಚಿರಪರಿಚಿತರಾಗಿರುವಂಥ ಡಾಕ್ಟರ್ ರಾಜಾರಾಮ್ರವರನ್ನು ಈ ದಂತ ವೈದ್ಯಕೀಯ ಶಿಬಿರದ ಸಮಾರಂಭಕ್ಕೆ ಆಹ್ವಾನಿಸಿರುವುದು ಅತ್ಯಂತ ಸೂಕ್ತ ಆಗಿದೆ. ಜೊತೆಗೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮುರಳೀಧರ್ ಇವರಿದ್ದಾರೆ, ಪಂಚಾಯತ್ ಉಪಾಧ್ಯಕ್ಷರಾದ ಜಯಪ್ರಕಾಶ್ ಬದಿನವರಿದ್ದಾರೆ. ನಮ್ಮೆಲ್ಲರ ನೇತೃತ್ವದಲ್ಲಿ ಈ ಶಾಲೆಯಲ್ಲಿ ಒಂದು ಹಿರಿಯ ವಿದ್ಯಾರ್ಥಿ ಸಂಘಗಳು ಈಗಾಗಲೇ ನಡೀತಾ ಇದೆ. ಮುರಳೀಧರ್ ಅವರ ನೇತೃತ್ವದಲ್ಲಿ ಇನ್ನೂ ಕೂಡ ನಮ್ಮ ಇಂತಹ ಕಾರ್ಯಕ್ರಮಕ್ಕೆ ನಾವು ಹಿರಿಯ ವಿದ್ಯಾರ್ಥಿಗಳು ಇನ್ನಷ್ಟು ಒಂದು ಬಲಿಷ್ಠ ಸಂಘ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ನಮ್ಮೆಲ್ಲ ಊರಿನವರು ಅದಕ್ಕೆ ಸಹಕಾರ ಕೊಡಬೇಕಿಂತ ಮೊದಲನೇದಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈಗಾಗಲೇ ಇಬ್ಬರು ವೈದ್ಯರು ಸೂಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ವಿಚಾರಗಳು ನಮಗೂ ಕೂಡ ಗೊತ್ತಿಲ್ಲ, ನಿಮ್ಮೊಟ್ಟಿಗೆ ನಾವು ಕೇಳಿ ಭಾಗವಹಿಸಿ ಅದನ್ನು ತಿಳ್ಕೊಳ್ಬೇಕು. ನಾವು ವಿದ್ಯಾರ್ಥಿ ಸಮೂಹದಲ್ಲಿ ವಿನಂತಿ ಮಾಡೋದು ಏನು ಅಂತ ಹೇಳಿದ್ರೆ, ಒಬ್ಬರು ಪತ್ರಿಕಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋರು ಏನು ಅಂತ ಹೇಳಿದ್ರೆ, ಇವತ್ತು ವಿದ್ಯಾರ್ಥಿ ಸಮುದಾಯ ಬಹಳಷ್ಟು ಟೀಕೆಗೆ ಒಳಗಾಗುವಂಥ ಸಮುದಾಯ. ನಾವು 24 ಗಂಟೆಯು ಸಾಮಾಜಿಕ ಜಾಲತಾಣದಲ್ಲಿ ಮುಳುಗಿರ್ತೇವೆ ಅಥವಾ ಸಮಾಜಮುಖಿಯಾಗಿ ನಾವು ತೊಡಗಿಸಿಕೊಳ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಹಾಗಾಗಿ ಇಂತಹ NSS ಶಿಬಿರದ ಮೂಲಕ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಆದಷ್ಟು ಸಮಾಜದೊಟ್ಟಿಗೆ ಬೆರೆಯುವಂಥದ್ದು ಮತ್ತು ಸಮಾಜದಲ್ಲಿ ಆಗ್ತಿರುವಂತಹ ಅನಿಷ್ಟ ಪದ್ಧತಿಗಳು ಅಥವಾ ಸಮಾಜ ವಿರೋಧಿ ಚಟುವಟಿಕೆಗಳು ಯಾವುದಿದೆ ಅದನ್ನು ಪ್ರಶ್ನಿಸುವಂಥ ಮನೋಭಾವನೆಯನ್ನು ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಬೇಕು. ಅದಕ್ಕಾಗಿ ಇಂತಹ ಶಿಬಿರಗಳು ಸಹಕಾರಿಯಾಗಲಿ. ಇಂಥ NSS ಶಿಬಿರದ ಮುಖಾಂತರ ಇನ್ನಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ ಬೆಳಗಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತನ್ನು. ಎಲ್ರಿಗೂ ನಮಸ್ಕಾರ. ಫಾರ್ಮಾಲಿಟಿಗೋಸ್ಕರ ಅಧ್ಯಕ್ಷತೆ ಅಂತ ಹೇಳಿಕೊಂಡು ಶಿಬಿರಾಧಿಕಾರಿಯ ನೆಲೆಯಲ್ಲಿ ಒಂದೆರಡು ಮಾತುಗಳಷ್ಟೇ. KVG ಸಂಸ್ಥೆಯವರು ನಮ್ಮ ಶಿಬಿರದ ಈ ಸಂದರ್ಭದಲ್ಲಿ ಇವತ್ತು ಆನ್ 6th ಡೇ ನಮ್ಮಲ್ಲಿ ಸಾರ್ವಜನಿಕ ದಂತ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮುದಾಯ ದಂತ ಆರೋಗ್ಯ ಕೇಂದ್ರ KVG ಸುಳ್ಯ ಇಲ್ಲಿಯ ಎಲ್ಲ ಮುಖ್ಯಸ್ಥರನ್ನು ಮತ್ತು ಇಡೀ ತಂಡದ ಸದಸ್ಯರನ್ನು ನಮ್ಮ ಕಾಲೇಜಿನ ಪರವಾಗಿ ಅತ್ಯಂತ ಗೌರವದಿಂದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಉದ್ದೇಶ ಇಷ್ಟೇ, ವೈದ್ಯಕೀಯ ಕಾಲೇಜುಗಳು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬೇರೆ ಬೇರೆ ಆ ಸವಲತ್ತು, ವೈದ್ಯಕೀಯ ಸವಲತ್ತು ಅನ್ನುವಂಥದ್ದು ಕಟ್ಟಕಡೆಯ ವ್ಯಕ್ತಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನಸಾಮಾನ್ಯರಿಗೆ ತಲುಪಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಇಟ್ಕೊಂಡಿರ್ತಾರೆ. ನಾವು ರಾಷ್ಟ್ರೀಯ ಸೇವಾ ಯೋಜನೆಯವರು ಏನು ಮಾಡ್ತೇವೆ ಅಂತಂದರೆ, ವಿ ಆರ್ ಮೇಕಿಂಗ್ ಎನ್ ಅಟೆಂಪ್ಟ್ ಟು ಕನೆಕ್ಟ್ ದೀಸ್ 2 ಸೆಟ್ ಆಫ್ ಗ್ರೂಪ್ಸ್ ಅಂತ, ಆ ಕಾಲೇಜು ಮತ್ತು ಗ್ರಾಮೀಣ ಪ್ರದೇಶಗಳಂತ. ಹಾಗಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಈ ಪ್ರದೇಶದ ಗ್ರಾಮ ಪಂಚಾಯತ್ ಇರ್ಬೋದು, ಶಾಲೆ ಇರ್ಬೋದು, ಅಥವಾ ಊರಿನವರ ಸಹಕಾರದೊಂದಿಗೆ ಇದನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ನೇರವಾಗಿ ಕಾರಣಕರ್ತರಾದವರು ಎಲ್ಲರೂ ಕೂಡ ಆಲ್ ಸ್ಟೇಕ್ ಹೋಲ್ಡರ್ಸ್, ಅದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರು ಇರ್ಬೋದು, ಶಾಲೆಗೆ ಸಂಬಂಧಪಟ್ಟವರು ಇರ್ಬೋದು, ಪಂಚಾಯತಿಗೆ ಸಂಬಂಧಪಟ್ಟವರು ಇರ್ಬೋದು. ಹಾಗಾಗಿ ಅವರು ಎಲ್ಲರೂ ಕೂಡ ಒಂದು ದಂತ ಚಿಕಿತ್ಸಾ ಶಿಬಿರಕ್ಕೆ ಕಾರಣಕರ್ತರಾಗಿರುತ್ತಾರೆ. ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆ ಸೂಚನೆಯನ್ನು ನೀಡಿದವರು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಹಿರಿಯ ಸದಸ್ಯರಾದಂತಹ ಡಾಕ್ಟರ್ ರಾಜಾರಾಮ್ KB ಸರ್ ಇವರು. ನಾನು ಮತ್ತು ಪ್ರಾಂಶುಪಾಲರು ಅವರ ಹತ್ರ, ಸರ್ ನಾವು ಯಾವ ಮೆಡಿಕಲ್ ಕ್ಯಾಂಪ್ ಇಟ್ಕೋಬಹುದು, ಅದು ಜನರಲ್ ಚೆಕಪ್ ಅಥವಾ ಐ ಟೆಸ್ಟ್ಗೆ ಸಂಬಂಧಪಟ್ಟದ ಅಥವಾ ಡೆಂಟಲ್ ಕ್ಲಿನಿಕ್ ಆಸ್ಪೆಕ್ಟ್ಸ್ಗೆ ಸಂಬಂಧಪಟ್ಟದ ಅಂತ ಕೇಳುವಾಗ ಸರ್ ಇದನ್ನು ಸಜೆಸ್ಟ್ ಮಾಡಿದರು ಮತ್ತು ನಮಗೂ ಅದು ತುಂಬ ಸೂಕ್ತ ಅಂತ ಅನಿಸಿತು. ಹಾಗಾಗಿ ಈ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಊರಿನವರು ಕಾಲಕ್ಕೆ ಬರ್ತಾ ಇದ್ದಾರೆ. ನಾವು ನೋಟಿಸ್ ಕೊಟ್ಟಿದ್ದೇವೆ, 10 ಗಂಟೆ, 10:30 ಗಂಟೆ, 11 ಗಂಟೆಗೆಲ್ಲ ಬರ್ತಾ ಇದ್ದಾರೆ. ನಮ್ಮೆಲ್ಲ ಶಿಬಿರಾರ್ಥಿಗಳು ಕೂಡ ಈ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಿರುವಂತಹ ಸರ್ವರನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಸಹಕರಿಸಿ ಅನ್ನೋ ಪ್ರಾರ್ಥನೆಯೊಂದಿಗೆ ಮಾತಿಗೆ ವಿರಾಮ.
ಡಾಕ್ಟರ್ ಸುಮನ್ ಸರ್ ತಮಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೂ ಶ್ರೀ ಮುರಳೀಧರ ರೈ ಮಠಂತಬೆಟ್ಟು, ಶ್ರೀ ಸಂತೋಷ್ ಸರ್, ಶ್ರೀಮತಿ ಶಾರದಾ ಸಿ ರೈ ಹಾಗೂ ಶ್ರೀ ಜಯಂತ್ PRO ಎಲ್ಲರಿಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಹರಿಪ್ರಸಾದ್ ಸರ್ ತಮಗೂ ಧನ್ಯವಾದಗಳನ್ನು ಬಯಸುತ್ತೇನೆ. ಸಮುದಾಯ ದಂತ ಆರೋಗ್ಯ ಕೇಂದ್ರ KVG ಸುಳ್ಯ ಇಲ್ಲಿನ ಮೆಡಿಕಲ್ ಕ್ಯಾಂಪ್ ತಂಡ ತಮಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಇಲ್ಲಿ ನೆರೆದಿರುವ ಎಲ್ಲ ಶಿಬಿರಾರ್ಥಿಗಳಿಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ.